ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಬನ್ನಿ, ನಾವು ಅವ್ರನ್ನ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪವರ್ ಶೇರಿಂಗ್ ಅನ್ನೋ ಚರ್ಚೆ ನಡುವೆ ಸದನದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಗೊಂದಲ ಇಲ್ಲ, 5 ವರ್ಷ ನಾನೇ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಆದರೂ ತೆರೆ ಬೀಳುತ್ತಾ ಅಂತ ಗೊಂದಲಗಳಿಗೆ? ಅರೆ ನೋಡ್ರಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಾವು ಅವರೆಲ್ಲ ಒಂದೇ ಅದೇವೆ. ಒಂದು ಪಕ್ಷದ ನಾವು ಜನ, ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಅನಾವಶ್ಯಕವಾಗಿ ಪತ್ರಿಕೆಗಳು, ನೀವು ಟಿ ವಿ ಚಾನಲ್ ಮೇಲೆ ಒಂದು ಸೃಷ್ಟಿ ಮಾಡ್ತಾ ಇದ್ದೀರಿ. ಇವತ್ತು ಸೇಮು ಸಹ ಸದನದಲ್ಲಿ ಏನಿದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನೀವು ಇದಕ್ಕೆ ಪೂರ್ಣವಿರಾಮ ಕೊಟ್ಟಿದ್ದು ಒಳ್ಳೆಯದಂತ ನಾನು ಭಾವಿಸ್ತೇನೆ. ಸರ್, ನೀವು ಕೂಡ ಆರ್.ವಿ. ದೇಶಪಾಂಡೆ ಅಂದರೆ ನೇರ ನಿಷ್ಠುರವಾದಿ, ಏನೇ ಇದ್ರು ನೇರವಾಗಿ ಹೇಳ್ತಾರೆ, ಯಾವುದೇ ಪಕ್ಷ ಇರಲಿ. ಸಾಕಷ್ಟು ಗೊಂದಲಗಳನ್ನ ನೀವು ನೋಡಿದ್ದೀರಾ, ಕಾಂಗ್ರೆಸ್ ಶಾಸಕರ ಹೇಳಿಕೆಗಳನ್ನ. ನವೆಂಬರ್ ಕ್ರಾಂತಿ ಅಂತಾರೆ, ಜನವರಿ ಕ್ರಾಂತಿ ಅಂತಾರೆ. ಅಂಥದಕ್ಕೆ ಏನು ಹೇಳ್ತೀರಾ ನೀವು? ಅದು ನನಗೇನು ಯಾವ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾ ಏನು ಓದಿಲ್ಲ, ಟಿ ವಿ ಮೇಲೆ ಕೇಳಿಲ್ಲ. ಅಂಥವ್ರು ಯಾರು ಮಾತಾಡಿದ್ರೆ ಅದು ಸರಿಯಲ್ಲ. ಪಕ್ಷ ಶಿಸ್ತಿರಬೇಕು. ನಮ್ಮ ಶಾಸಕ ಪಕ್ಷದೇ, ಅದರಲ್ಲಿ ನಿರ್ಣಯ ಆಗಬೇಕು. ಅಥವಾ ಹೈಕಮಾಂಡ್ ನಮಗದೆ, ಹೈಕಮಾಂಡ್ ನಿರ್ಣಯ ಮಾಡ್ತಾರೆ, ಅದು ಅಂತಿಮ ನಿರ್ಣಯಕ್ಕೆ ನಾವು ಎಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಅಂದರೆ ಸದ್ಯಕ್ಕೆ ಯಾವುದೇ ರೀತಿ ಗೊಂದಲಗಳಿರಲ್ಲ ಅಂತೀರಾ ಕಾಂಗ್ರೆಸ್ನಲ್ಲಿ? ಯಾವುದೂ ಗೊಂದಲ, ಎಲ್ಲರೂ ಒಂದದೇವೆ, ಒಕ್ಕಡದಿಂದ ಕೆಲಸ ಮಾಡ್ತಾರೆ. ಯಾರು ಅನಗತ್ಯ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ನೀವು ಸಲಹೆ ಕೊಡ್ತೀರಾ ಅಂಥವ್ರಿಗೆ? ಯಾವಾಗಲೂ ಕೊಡೋಕೆ ಹೋಗ್ಬಾರ್ದು, ಅನಾವಶ್ಯಕದು. ಅದರಿಂದ ಪಕ್ಷದ ಶಕ್ತಿ ಕಡಿಮೆ ಆಗ್ತಿದೆ. ಕಾಂಗ್ರೆಸ್ ಪಕ್ಷ 1885ದಿಂದ ಈ ರಾಷ್ಟ್ರದ ಸೇವೆ ಮಾಡ್ತಾ ಇದೆ. ಇದು ಭಾಳ ಅತಿ ಒಂದು ಶ್ರೇಷ್ಠ ಮತ್ತು ಹಳೆ ಪಕ್ಷ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಎಲ್ಲ ಜವಾಹರ್ಲಾಲ್ ನೆಹರು ಅವರು, ಮೋತಿಲಾಲ್ ನೆಹರು ಅವರು, ವಲ್ಲಭಭಾಯ್ ಪಟೇಲ್ ಅವರು, ಲೋಕಮಾನ್ಯ, ಹಲವಾರು ರಾಷ್ಟ್ರ ನಾಯಕರು ಇವತ್ತು ಈ ರಾಷ್ಟ್ರದ ಸೇವೆ ಮಾಡಿದ್ದಾರೆ. ಹಾಗಾಗಿ ಈ ಪಕ್ಷ ಇನ್ನೂ ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ವಿನಃ ಇದು ಕ್ಷೀಣ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಆರ್.ವಿ. ದೇಶಪಾಂಡೆ ಅವರ ಮಾತು. ಈ ಒಂದು ಗೊಂದಲ ಏನಿತ್ತು, ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಗೊಂದಲ ಏನಿತ್ತು, ಆ ಎಲ್ಲ ಗೊಂದಲಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೂ ಕೂಡ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು, ಅನಗತ್ಯ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರ್ದು ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚಿಕೊಳ್ತಾ ಇರುವಂತು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ. ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಬನ್ನಿ, ನಾವು ಅವ್ರನ್ನ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪವರ್ ಶೇರಿಂಗ್ ಅನ್ನೋ ಚರ್ಚೆ ನಡುವೆ ಸದನದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಗೊಂದಲ ಇಲ್ಲ, 5 ವರ್ಷ ನಾನೇ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಆದರೂ ತೆರೆ ಬೀಳುತ್ತಾ ಅಂತ ಗೊಂದಲಗಳಿಗೆ? ಅರೆ ನೋಡ್ರಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ನಾವು ಅವರೆಲ್ಲ ಒಂದೇ ಅದೇವೆ. ಒಂದು ಪಕ್ಷದ ನಾವು ಜನ, ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಅನಾವಶ್ಯಕವಾಗಿ ಪತ್ರಿಕೆಗಳು, ನೀವು ಟಿ ವಿ ಚಾನಲ್ ಮೇಲೆ ಒಂದು ಸೃಷ್ಟಿ ಮಾಡ್ತಾ ಇದ್ದೀರಿ. ಇವತ್ತು ಸೇಮು ಸಹ ಸದನದಲ್ಲಿ ಏನಿದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನೀವು ಇದಕ್ಕೆ ಪೂರ್ಣವಿರಾಮ ಕೊಟ್ಟಿದ್ದು ಒಳ್ಳೆಯದಂತ ನಾನು ಭಾವಿಸ್ತೇನೆ. ಸರ್, ನೀವು ಕೂಡ ಆರ್.ವಿ. ದೇಶಪಾಂಡೆ ಅಂದರೆ ನೇರ ನಿಷ್ಠುರವಾದಿ, ಏನೇ ಇದ್ರು ನೇರವಾಗಿ ಹೇಳ್ತಾರೆ, ಯಾವುದೇ ಪಕ್ಷ ಇರಲಿ. ಸಾಕಷ್ಟು ಗೊಂದಲಗಳನ್ನ ನೀವು ನೋಡಿದ್ದೀರಾ, ಕಾಂಗ್ರೆಸ್ ಶಾಸಕರ ಹೇಳಿಕೆಗಳನ್ನ. ನವೆಂಬರ್ ಕ್ರಾಂತಿ ಅಂತಾರೆ, ಜನವರಿ ಕ್ರಾಂತಿ ಅಂತಾರೆ. ಅಂಥದಕ್ಕೆ ಏನು ಹೇಳ್ತೀರಾ ನೀವು? ಅದು ನನಗೇನು ಯಾವ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾ ಏನು ಓದಿಲ್ಲ, ಟಿ ವಿ ಮೇಲೆ ಕೇಳಿಲ್ಲ. ಅಂಥವ್ರು ಯಾರು ಮಾತಾಡಿದ್ರೆ ಅದು ಸರಿಯಲ್ಲ. ಪಕ್ಷ ಶಿಸ್ತಿರಬೇಕು. ನಮ್ಮ ಶಾಸಕ ಪಕ್ಷದೇ, ಅದರಲ್ಲಿ ನಿರ್ಣಯ ಆಗಬೇಕು. ಅಥವಾ ಹೈಕಮಾಂಡ್ ನಮಗದೆ, ಹೈಕಮಾಂಡ್ ನಿರ್ಣಯ ಮಾಡ್ತಾರೆ, ಅದು ಅಂತಿಮ ನಿರ್ಣಯಕ್ಕೆ ನಾವು ಎಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಅಂದರೆ ಸದ್ಯಕ್ಕೆ ಯಾವುದೇ ರೀತಿ ಗೊಂದಲಗಳಿರಲ್ಲ ಅಂತೀರಾ ಕಾಂಗ್ರೆಸ್ನಲ್ಲಿ? ಯಾವುದೂ ಗೊಂದಲ, ಎಲ್ಲರೂ ಒಂದದೇವೆ, ಒಕ್ಕಡದಿಂದ ಕೆಲಸ ಮಾಡ್ತಾರೆ. ಯಾರು ಅನಗತ್ಯ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ನೀವು ಸಲಹೆ ಕೊಡ್ತೀರಾ ಅಂಥವ್ರಿಗೆ? ಯಾವಾಗಲೂ ಕೊಡೋಕೆ ಹೋಗ್ಬಾರ್ದು, ಅನಾವಶ್ಯಕದು. ಅದರಿಂದ ಪಕ್ಷದ ಶಕ್ತಿ ಕಡಿಮೆ ಆಗ್ತಿದೆ. ಕಾಂಗ್ರೆಸ್ ಪಕ್ಷ 1885ದಿಂದ ಈ ರಾಷ್ಟ್ರದ ಸೇವೆ ಮಾಡ್ತಾ ಇದೆ. ಇದು ಭಾಳ ಅತಿ ಒಂದು ಶ್ರೇಷ್ಠ ಮತ್ತು ಹಳೆ ಪಕ್ಷ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಎಲ್ಲ ಜವಾಹರ್ಲಾಲ್ ನೆಹರು ಅವರು, ಮೋತಿಲಾಲ್ ನೆಹರು ಅವರು, ವಲ್ಲಭಭಾಯ್ ಪಟೇಲ್ ಅವರು, ಲೋಕಮಾನ್ಯ, ಹಲವಾರು ರಾಷ್ಟ್ರ ನಾಯಕರು ಇವತ್ತು ಈ ರಾಷ್ಟ್ರದ ಸೇವೆ ಮಾಡಿದ್ದಾರೆ. ಹಾಗಾಗಿ ಈ ಪಕ್ಷ ಇನ್ನೂ ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ವಿನಃ ಇದು ಕ್ಷೀಣ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಆರ್.ವಿ. ದೇಶಪಾಂಡೆ ಅವರ ಮಾತು. ಈ ಒಂದು ಗೊಂದಲ ಏನಿತ್ತು, ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಗೊಂದಲ ಏನಿತ್ತು, ಆ ಎಲ್ಲ ಗೊಂದಲಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೂ ಕೂಡ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು, ಅನಗತ್ಯ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರ್ದು ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚಿಕೊಳ್ತಾ ಇರುವಂತು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.